ಸ್ನೇಹಿತರೆ, ಭೂಮಿಯ ಮೇಲಿನ ಸ್ವರ್ಗವನ್ನ ತೋರಿಸ್ತೀನಿ ಬನ್ನಿ. ಈ ಸ್ವರ್ಗನ ಕ್ರಿಯೇಟ್ ಮಾಡಿರುವಂತದ್ದು RCC ಅವರು. ಅದು ಕೂಡ 30-40 ಸೈಟ್ ಅಲ್ಲಿ ಇಷ್ಟೊಂದು ವಿಶಾಲವಾದ ಮನೆ ಕಟ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಕೆಳಗಡೆ ಪಾರ್ಕಿಂಗ್ ಇದೆ, ಜೊತೆಲಿ 1 BHK. ಬಿಟ್ಬಿಡಿ ಅದನ್ನ, ಬನ್ನಿ ಮೇಲ್ಗಡೆ ತೋರಿಸ್ತೀನಿ. ಸೊ ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಅಂತ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಸ್ಯಾಂಡ್ ಸ್ಟೋನ್ ಅನ್ನ ಯೂಸ್ ಮಾಡಿದ್ದಾರೆ. ಡೋರ್ ಅಂತೂ ಅಮೇಸಿಂಗ್ ಆಗಿದೆ, 5x8 ಅಂತ ಹೇಳ್ಬೋದು. ಇನ್ನು ಒಳಗಡೆ ಹೋಗ್ತಾ ಇದ್ದಾಗೆ ನಿಮಗೆ ವಿಶಾಲವಾದ ಹಾಲ್ ನಿಮಗೆ ವೆಲ್ಕಮ್ ಮಾಡುತ್ತೆ. ಅದು ಕೂಡ ಕಂಪ್ಲೀಟ್ಲಿ ಆಟೋಮೇಷನ್. ಅಂಡ್ ಮೇಲ್ಗಡೆ ಫಾಲ್ ಸೀಲಿಂಗ್ ಇರ್ಬೋದು, ಚಾರ್ಕೋಲ್ TV ಯೂನಿಟ್ ಇರ್ಬೋದು, ಎವ್ರಿಥಿಂಗ್ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಡಬಲ್ ಫಾಲ್ ಸೀಲಿಂಗ್ ಸಿಗುತ್ತೆ ಇಲ್ಲಿ ನಿಮಗೆ. ಇನ್ನು ಮುಂದೆ ಹೋದ್ರೆ ಆನೆಕ್ಸ್ ನ ಡೈನಿಂಗ್ ಟೇಬಲ್, ಅದರ ಮೇಲ್ಗಡೆ PVC ಫಾಲ್ ಸೀಲಿಂಗ್, ಪಕ್ಕದಲ್ಲಿ ಆಕ್ರಿಲಿಕ್ ಕಿಚನ್, ಪಿಸ್ತಾ ಕಲರ್ ಅಲ್ಲಿ ಮಾಡಿರುವಂತದ್ದು ಟ್ರೆಂಡಿಂಗ್ ಆಗಿರುವಂತಹ ಎಲ್ಲ ವಸ್ತುಗಳನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಮುಂದೆ ಬಂದ್ರೆ ಇದು ದೇವ್ರ ಮನೆ ಅಲ್ಲ, ದೇವಸ್ಥಾನ ಅನ್ಬೋದು, ಆ ರೀತಿ ಫೀಲಿಂಗ್ ಕೊಡ್ತಾ ಇದೆ. ಪ್ರಭಾವಳಿ ಹ್ಯಾಂಡಲ್, ಆನೆಕ್ಸ್ ಕ್ರೇಜಿ ಅಂತ ಹೇಳ್ಬೋದು. ಅಂಡ್ ಸ್ಟೇರ್ ಕೇಸ್ಗೆ ಕಂಪ್ಲೀಟ್ ಕೋಲೈಟ್ ಅನ್ನು ಯೂಸ್ ಮಾಡಿದ್ದಾರೆ. ಪಕ್ಕದಲ್ಲೇ ಒಂದು ವ್ಯಾನಿಟಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಗೆಸ್ಟ್ ಬೆಡ್ರೂಮ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಅದರ ಪಕ್ಕದಲ್ಲೇ ಒಂದು ಚಿಕ್ಕದಾದಂತಹ ಒಂದು ಪೌಡರ್ ರೂಮ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಈ ಮನೆನ ಕಂಪ್ಲೀಟ್ ಮಾಡಿ ಹೇಳೋದಕ್ಕೆ ನನಗಂತೂ ಒಂದ್ ರೀಲ್ ಅಲ್ಲಂತೂ ಸಾಧ್ಯನೇ ಇಲ್ಲ. ಸೊ ಇವತ್ ಸಂಜೆನೆ ನಾನು ನಿಮ್ಗೆ 2ನೇ ರೀಲ್ ಅನ್ನು ತಗೊಂಡ್ ಬರ್ತೀನಿ. ಫಸ್ಟ್ ಫ್ಲೋರ್ ಅನ್ನ ತೋರಿಸ್ಕೊಡ್ತೀನಿ. ಮೇಲ್ಗಡೆ ಕ್ರೇಜಿ ಆಗಿರೋ 2 ರೂಮ್ ಇದೆ, ಕಿಡ್ಸ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಅದ್ರ ಮೇಲ್ಗಡೆ ಗೆಟ್ ಟುಗೆದರ್ಗೆ ಒಂದು ಜಾಗ ಇದೆ. ಫಾಲೋ ಮಾಡೋದನ್ನ ಮರಿಬೇಡಿ. RCC ಕಾಂಟ್ಯಾಕ್ಟ್ ಮಾಡಿ.